ನಮಸ್ಕಾರ. ಕೆಲವರು ನಮ್ಮ ಜೀವನದಲ್ಲಿ ಬರ್ತಾರೆ ಕಣ್ರಿ. ಎಷ್ಟರ ಮಟ್ಟಿಗೆ ಅವ್ರು ನಮ್ಮ ಜೀವನದಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಬ್ಬಾ ಇಷ್ಟು ದಿನ ನಾನೊಬ್ಳೇ ಇದ್ದೆ ಅಥವಾ ನಾನೊಬ್ಬನೇ ಇದ್ದೆ, ನನಗೆ ಪ್ರತಿದಿನ ಇನ್ಕಂಪ್ಲೀಟ್ ಅನ್ಸೋದು. ಈ ವ್ಯಕ್ತಿ ಬಂದ ಮೇಲೆ ನನಗೆ ಸುಖ ಸಂತೋಷ ಎಲ್ಲವೂ ಶುರುವಾಯಿತು. ಎಲ್ಲೋ ಆ ವ್ಯಕ್ತಿ ನನ್ನ ಬಿಟ್ಟು ಹೋಗ್ಬಿಡ್ತಾನೆ ಅನ್ನೋ ಅತಿಯಾದ ಪ್ರೀತಿ ಕಾಳಜಿಯಲ್ಲಿ ಈ ಸಣ್ಣದಾಗಿ ಈ ಪೊಸೆಸಿವ್ನೆಸ್ ಹುಡ್ಕೋತಾ ಬಂತು. ಅವ್ರು ನನಗಿಂತ ಯಾರಿಗಾರು ಒಂದು ಸ್ವಲ್ಪ ಅಟೆನ್ಷನ್ ಕೊಟ್ಟರೆ, ಕಾಳಜಿ ಕೊಟ್ಟರೆ ಮನಸ್ಸಿಗೆ ತುಂಬ ಭಾರ ಆಗೋದು. ಆದರೆ ಹೀಗೆ ಅತಿಯಾಗಿ ಹೆಚ್ಚಾಗಿ ಪ್ರೀತಿ ಕೊಟ್ಟು ಕೊಟ್ಟು ಕೊನೆಗೆ ನಮ್ಮ ಮೇಲೆ ನಾವೇ ಕಾಳಜಿ ಕೊಡೋದನ್ನ ಮರ್ತು ಹೋಗ್ಬಿಟ್ವಿ. ಆದರೆ ಒಂದು ದಿನ ಹೀಗೆ ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಆ ಪ್ರೀತಿಗೆ, ಆ ಪೊಸೆಸಿವ್ನೆಸ್ಸಿಂದ ಹೀಗೆ ಇದೆಲ್ಲವೂ ಶುರು ಆಗಿ 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 ಕೊನೆಗೆ ಆ ವ್ಯಕ್ತಿಗೂ ನಿಮಗೂ ಜಗಳ ಆಗ್ತಾ ಹೋಗುತ್ತೆ. ಆ ಜಗಳ ವಿಕೋಪಕ್ಕೆ ಹೋಗಿ ಕೊನೆಗೆ ಒಂದು ದಿನ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಎಷ್ಟೇ ವರ್ಷ ಕಳೆದರೂ ಆ ವ್ಯಕ್ತಿ ಬಿಟ್ಟು ಹೋದ ನೆನಪು ಮಾತ್ರ ಇನ್ನೂ ಮಾಸಿರಲ್ಲ. ಯಾಕೆ ಹೀಗೆ? ಅವರು ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ರು, ಆದರೆ ಇವತ್ತು ಬೇರೆಯವರನ್ನ ಚೂಸ್ ಮಾಡಿ ಅವ್ರ ಜೀವನವನ್ನು ಅವ್ರನ್ನ ನೋಡ್ಕೊಂಡ್ಬಿಟ್ರು. ಆದರೆ ನಾನು ಯಾಕೆ ಇದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಇದಕ್ಕೆ ಉತ್ತರ ನೀವು ಕೊಟ್ಟ ಪ್ರೀತಿ. ಆದರೆ ಹೀಗೆ ನಮ್ಮನ್ನು ಬಿಟ್ಟು ಹೋಗಿದ ವ್ಯಕ್ತಿಯನ್ನು ಮರೆಯೋದು ಹೇಗೆ? ಹೇಗೆ ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ? ಅವ್ರು ಇನ್ನೊಬ್ರ ಜೊತೆ ಇದ್ರೂ ಕೂಡ ನಾನು ಇಷ್ಟು ದಿನ ಆದರೂ ಅದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಆ ನೋವನ್ನು ಹೇಗೆ ಮರೆಯೋದು? ಆ ದುಃಖವನ್ನು ಹೇಗೆ ಮರೆಯೋದು? ಅದರಿಂದ ಹೇಗೆ ಆಚೆ ಬರೋದು ಅಂತಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಅದನ್ನು ಮಾತಾಡ್ತಾ ಹೋಗೋಣ. ನೋಡಿ, ಪ್ರೀತಿ ಅನ್ನೋದು ಒಂದು ಬಹಳಷ್ಟು ಅದ್ಭುತವಾದ ಫೀಲಿಂಗ್. ಯಾರಿಗಾದರೂ ನೀವು ತುಂಬ ಕಠೋರವಾಗಿ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಅವರನ್ನು ಒಂದೇ ಸತಿ ಸಾಯಿಸ್ಬೇಕು ಅಂತಿಲ್ಲ. ಯಾವ ವ್ಯಕ್ತಿಗೆ ತೀರಾ ಅತಿ ಹೆಚ್ಚು ಪ್ರೀತಿ ಕೊಟ್ಟು ಅದನ್ನು ತಗೊಂಡು ಹೋಗ್ಬಿಟ್ರೆ ಮೇಲೆ ಕರ್ಕೊಂಡೋಗಿ ಕೆಳಗೆ ಬೀಳಿಸಿದಷ್ಟೇ ತುಂಬ ನೋವಾಗ್ತಾ ಹೋಗುತ್ತೆ. ಆದರೆ ಒಂದು ನಿಜ ರೀ, ಈ ಭೂಮಿ ಮೇಲೆ ಯಾವುದು ಪರ್ಮನೆಂಟ್ ಅಲ್ಲ. ಒಂದ್ಸತಿ ನೋಡಿ, ಒಂದು ವಸ್ತುವನ್ನು ತೋರಿಸಿ ಮೇಡಮ್ ಇದು ಪರ್ಮನೆಂಟ್ ಆಗಿರುತ್ತೆ ಅನ್ನೋದು. ಹಾಗೆ ಈ ಸಂಬಂಧಗಳು ಕೂಡ ಹೌದು. ದಿನ ಕಳೀತಾ ಇದ್ದಾಗೆ ನಮ್ಗೆ ಹೇಗೆ ವಯಸ್ಸಾಗ್ತಾ ಹೋಗುತ್ತೋ ಸಂಬಂಧಗಳಿಗೂ ವಯಸ್ಸಾಗ್ತಾ ಹೋಗುತ್ತೆ. ಜನ ಬದಲಾಗೇ ಆಗ್ತಾರೆ, ಪ್ರಕೃತಿ ಬದಲಾಗ್ತಾ ಹೋಗುತ್ತೆ, ಸೀಸನ್ಗಳು ಬದಲಾಗ್ತಾ ಹೋಗುತ್ತೆ. ಎಲ್ಲವೂ ಬದಲಾದ್ಮೇಲೆ ಆ ವ್ಯಕ್ತಿತ್ವ ಬದಲಾಗದೇ ಇದ್ರೆ ಹೇಗೆ ಸಾಧ್ಯ ಹೇಳಿ? ಆದರೆ ಒಂದು ನಿಜ, ನಾವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಎಲ್ಲೂ ಹೋಗಲ್ಲ ಕಣ್ರಿ. ಯಾಕಂತ ಹೇಳಿದ್ರೆ ಈ ಯೂನಿವರ್ಸ್ ವರ್ಕ್ ಆಗೋದೆ ಹಾಗೆ. ನಾವು ಏನನ್ನ ಕೊಟ್ಟಿರ್ತೀವೋ ಅದು 100 fold ವಾಪಸ್ ನಮಗೆ ಬಂದೇ ಬರುತ್ತೆ. ಆದರೆ ಆ ಪ್ರೀತಿ ಆ ವ್ಯಕ್ತಿಯಿಂದನೇ ಬರುತ್ತೆ ಅಂತ ಅನ್ನೋದು ಸುಳ್ಳು. ಪ್ರೀತಿ ಯಾವ ಮೂಲಕ ಬೇಕಾದರೂ ನಿಮಗೆ ಬರ್ಬೋದು. ನೀವು ಮುಂದೆ ಚೂಸ್ ಮಾಡ್ತಕ್ಕಂಥ ಸಂಗಾತಿ ಮೂಲಕ, ನಿಮ್ಮ ಮಕ್ಕಳ ಮೂಲಕ, ಅಥವಾ ನಿಮ್ಮ ಫ್ರೆಂಡ್ಸ್ ಮೂಲಕ. ಪ್ರೀತಿಗೆ ಯಾವುದೇ ಥರ ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಯಾವುದೇ ಏಜ್ ಲಿಮಿಟ್ ಕೂಡ ಇಲ್ಲ. ಪ್ರೀತಿ ಅನ್ನೋದು ಅಷ್ಟು ಅದ್ಭುತವಾದ ಫೀಲಿಂಗ್. ಹಾಗಿದ್ಮೇಲೆ ಯಾಕೆ ನಾನು ಈ ವ್ಯಕ್ತಿಯನ್ನು ಮರೆಯೋಕ್ಕಾಗ್ತಲ್ಲ? ಈ ವ್ಯಕ್ತಿಯನ್ನು ಹೇಗೆ ಮರೆಯೋದು? ನೋಡಿ, ಪ್ರೀತಿಗೆ ಯಾವತ್ತು ಸ್ವಾತಂತ್ರ್ಯನೇ ಇನ್ನೊಂದು ಹೆಸರು. ಯಾವಾಗ ನಾವು ಅವರಿಗೆ ಸ್ವತಂತ್ರ ಕೊಡ್ತೀವೋ, ಯಾರು ನಮ್ಮನ್ನು ಚೂಸ್ ಮಾಡ್ತಾರೋ ಅವ್ರು ಸದಾ ನಮ್ಮ ಜೊತೆ ಇದ್ದೇ ಇರ್ತಾರೆ. ನೋಡಿ, ನಿಮಗೆ ನೆಮ್ಮದಿ ಬೇಕು. ಪ್ರತಿದಿನ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಾರಾ, ನಂಗೆ ಮೋಸ ಮಾಡಿಬಿಡ್ತಾರಾ, ಅಥವಾ ನಾನು ಅವ್ರನ್ನ ಕಂಟ್ರೋಲ್ ಮಾಡಬೇಕು, ನಾನು ಇದೀನಿ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಮುಟ್ಟಾಳ್ತನ ಆಗ್ತಾ ಹೋಗುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮನ್ನು ಚೂಸ್ ಮಾಡೋರನ್ನ ನೀವು ಚೂಸ್ ಮಾಡ್ತಾ ಹೋಗಿ. ಪ್ರೀತಿ ಅನ್ನೋದು ನಿಮಗೆ ಆಂಗ್ಸೈಟಿಯನ್ನು ಕೊಡಬಾರ್ದು, ನೆಮ್ಮದಿಯನ್ನು ಹಾಳು ಮಾಡಬಾರ್ದು. ನೀವು ಪ್ರೀತಿಯಲ್ಲಿದ್ದೀರಾ ಅಂತ ಹೇಳಿದ್ರೆ ಕೆಲವ್ರು ಹೇಳ್ತಾರೆ, ಮಗ ನಿಮ್ಮ ಸ್ಕಿನ್ ನೋಡೋ ಏನು ಗ್ಲೋ ಹೊಡಿತದೆ, ಏನು ಕಳೆ ಬಂದ್ಬಿಟ್ಟಿದೆ ಅಂತ. ಹಾಗೆ ನಾವು ಖುಷಿಯಾಗಿದ್ದಾಗ ನಾವು ಬಾಯ್ಬಿಟ್ಟು ಹೇಳಬೇಕು ಅಂತಿಲ್ಲ, ನಮ್ಮ ಚರ್ಮ ತೋರಿಸ್ತಾ ಹೋಗುತ್ತೆ, ನಾವು ಇರ್ತಕ್ಕಂಥ ಮನಸ್ಥಿತಿಯನ್ನು ತೋರಿಸ್ತಾ ಹೋಗುತ್ತೆ, ನಮ್ಮ ಕೆಲಸದಲ್ಲಿ ತೋರಿಸ್ತಾ ಹೋಗುತ್ತೆ. ನೋಡಿ, ಮನುಷ್ಯನ 70% ಪ್ರಾಬ್ಲಮ್ ಯಾವುದರಿಂದ ಶುರು ಆಗುತ್ತೆ ಗೊತ್ತಾ? ನಾವು ಚೂಸ್ ಮಾಡ್ತಕ್ಕಂಥ ಸಂಗಾತಿಯಿಂದ. ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಆಚೆ ಎಲ್ಲಿ ಹೋದ್ರೂ ನಮಗೆ ನೆಮ್ಮದಿ ಇರಲ್ಲ. ನೋಡಿ, ನಿಮ್ಮನ್ನು ಚೂಸ್ ಮಾಡದೇ ಇರೋರು, ನಿಮ್ಮ ಜೊತೆ ಸರಿಯಾಗಿಲ್ದಿರೋರು, ನೀವು ಅಷ್ಟು ಅದ್ಭುತವಾಗಿ ಪ್ರೀತಿ ಕೊಟ್ಟು ಅವರ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂದಮೇಲೆ ಅವ್ರು ಯಾರ ಜೊತೆ ನಾವು ಖುಷಿಯಾಗಿರೋಕ್ಕಾಗಲ್ಲ. ಆ ವ್ಯಕ್ತಿ ಜೊತೆ ನೀವು ಎಷ್ಟು ಕಷ್ಟ ಅನುಭವಿಸಿದಿರೋ, ಈಗ ಬಂದಿರ್ತಕ್ಕಂಥ ವ್ಯಕ್ತಿ ಕೂಡ ಅಷ್ಟೇ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಸೊ ನೀವು ಆ ಇನ್ನೊಂದು ಹೊಸ ವ್ಯಕ್ತಿ ಯಾರು ಅವ್ರ ಲೈಫಲ್ಲಿ ಬಂದಿದ್ದಾರೋ ಅವರನ್ನು ಕಾಂಪಿಟೇಟರ್ ಆಗಿ ನೋಡೋದನ್ನೆಲ್ಲ ನಿಲ್ಲಿಸ್ಬಿಡಿ.
ಅವರ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋದಾಗಿರ್ಬೋದು, ಅಥವಾ ನಿಮ್ಮನ್ನ ಬಿಟ್ಟು ಹೋಗಿರ್ತಕ್ಕಂಥ ಸಂಗಾತಿ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾಕೆ, ಯಾರ ಜೊತೆ ಇದ್ದಾರೆ, ಇದೆಲ್ಲವನ್ನು ಕೇಳೋದನ್ನ ಡಿಟಾಕ್ಸ್ ಮಾಡ್ತಾ ಹೋಗಿ. ಯಾಕಂದ್ರೆ ಯಾವಾಗ ಅವರು ನಿಮ್ಮನ್ನ ಚೂಸ್ ಮಾಡಲಿಲ್ವೋ, ನೀವು ಯಾವುದೇ ಕಾರಣಕ್ಕೂ ಯಾವ ರೀತಿಯ ಕಾಂಟ್ಯಾಕ್ಟ್ ಆಗಿರ್ಬೋದು, ಅವರ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಕೇಳೋದಾಗಿರ್ಬೋದು ಮಾಡ್ಲಿಕ್ಕೆ ಹೋಗ್ಬೇಡಿ. ಅವರ ನೆನಪು ಬಂದಾಗೆಲ್ಲ ಅವರಿಗೆ ಒಂದು ಪತ್ರ ಬರೀರಿ. ಯಾಕೆ ಗೊತ್ತಾ, ಎಷ್ಟೋ ಸತಿ ಅನ್ಕೋತೀವಿ, ನನಗೆ ಕರೆಕ್ಟಾಗಿ ಕ್ಲೋಷರೇ ಸಿಗಲಿಲ್ಲ, ಒಂದ್ಸತಿ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಮಾತಾಡಬೇಕಿತ್ತು, ಎಷ್ಟೋ ಸತಿ ಫೋನ್ ಮಾಡಿ ಬೇಡ್ಕೊಂಡಿರೋದು ಉಂಟು ಅಲ್ವಾ. ಅದಾದರೂ ಕೂಡ ಆ ವ್ಯಕ್ತಿಗೆ ನನ್ನ ಮನಸ್ಸಲ್ಲಿರ್ತಕ್ಕಂಥ ಮಾತುಗಳನ್ನು ಆಡಲಿಕ್ಕೆ ಆಗಲಿಲ್ಲ, ನನ್ನ ಈ ತೊಳಲಾಟವನ್ನು ತೋರಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅನಿಸ್ದಾಗೆಲ್ಲ ಒಂದು ಪತ್ರವನ್ನು ಬರೀರಿ. ಬರೆದು ಅದನ್ನು ಹರಿದಾಕ್ಬಿಡಿ, ಹೋಗಿ ಕೊಡಬೇಕು ಅಂತಿಲ್ಲ. ಮತ್ತು ನೀವು ಏನು ಅನ್ಕೊಂಡಿದ್ರಿ, ಈ ವ್ಯಕ್ತಿ ಜೊತೆ ಇನ್ನೂ ನನ್ನ ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ರೆ ಹೇಗಿರ್ತಾ ಇತ್ತು, ಏನನ್ನ ಎಸ್ಕೇಪ್ ಮಾಡಿದ್ರಿ ಅನ್ನೋದನ್ನ ಒಂದು 2 ಕಾಲಮ್ ಹಾಕಿ ಬರೀತಾ ಶುರು ಮಾಡಿ. ಆಗ ನಿಮಗೆ ಗೊತ್ತಾಗತ್ತೆ ಆ ವ್ಯಕ್ತಿ ಜೊತೆ ಇದ್ದಾಗ ಎಷ್ಟು ಕಷ್ಟ ಅನುಭವಿಸಿದ್ರಿ, ಈಗ ಆ ವ್ಯಕ್ತಿ ನಿಮ್ಮಿಂದ ದೂರ ಆದಮೇಲೆ ಎಷ್ಟು ಜೀವನ ನೆಮ್ಮದಿಯಾಗಿದೆ ಅಂತ. ಈ ಸಣ್ಣ ಎಕ್ಸಸೈಸಿಂದ ಖಂಡಿತವಾಗ್ಲೂ ನೀವು ಈ ಗುಂಗಿಂದ ಆಚೆ ಬರ್ಬೋದು. ನೋಡ್ರಿ, ನಮ್ಮನ್ನ ಚೂಸ್ ಮಾಡೋರು 1000 ಜನ ಇರ್ತಾರೆ. ಯಾರೋ ಮುಟ್ಟಾಳ್ರು ನಿಮ್ಮನ್ನ ಬಿಟ್ಟು ಹೋದವರು, ಅವ್ರ ಬಗ್ಗೆ ಕೂತ್ಕೊಂಡು ಕೊರಗೋದಕ್ಕಿಂತ ಮುಂದೆ ಬರ್ತಕ್ಕಂಥ ಜೀವನವನ್ನ ಅದ್ಭುತವಾಗಿ ಸವಿಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.